ಬ್ಲೂ ಫ್ಲಾಗ್ ಬೀಚಸ್ ಇನ್ ಇಂಡಿಯಾ ಬಗ್ಗೆ ಮಾತಾಡೋಣ. ಯಾಕೆ ನಾವು ಬ್ಲೂ ಫ್ಲಾಗ್ ಬೀಚಸ್ ಇನ್ ಇಂಡಿಯಾ ಬಗ್ಗೆ ಮಾತಾಡಬೇಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಬ್ಲೂ ಫ್ಲಾಗ್ ಬೀಚಸ್ ಏನಾಗಿದೆ, ಕಾಸರಗೋಡು ಸತತ 6ನೇ ಬಾರಿ ಬ್ಲೂ ಫ್ಲಾಗ್ ಬೀಚಸ್ ಪಡೆದಿದೆ. ಹಾಗಾಗಿ ಬ್ಲೂ ಫ್ಲಾಗ್ ಬೀಚಸ್ ಇನ್ ಇಂಡಿಯಾ ಬಗ್ಗೆ ಇಂಪಾರ್ಟೆಂಟ್ ಮಾತಾಡೋಣ. ಈ ಬ್ಲೂ ಫ್ಲಾಗ್ ಬೀಚಸ್ ಅಂತೇಳಿ ಬಂದಾಗ ಮೂಲ ಯಾವುದಂದ್ರೆ ಡೆನ್ಮಾರ್ಕಿನ ಒಂದು ಸಂಸ್ಥೆ ಸ್ಥಾಪನೆ ಮಾಡ್ತದೆ. ಅದು ಯಾವುದಂದ್ರೆ FEE ಅಂತೇಳಿ ಇದು NGO ಆಫೀಸ್ ಸ್ಥಾಪನೆ ಮಾಡ್ತದೆ. ಏನಿದು FEE ಅಂದ್ರೆ ಫೌಂಡೇಶನ್ ಆಫ್ ಎನ್ವೈರನ್ಮೆಂಟ್ ಎಜುಕೇಶನ್ ಅಂತ ಅರ್ಥ. NGO ನಾನ್ ಗವರ್ಮೆಂಟ್ ಆಫೀಸ್, ಸರ್ಕಾರೇತರ ಸಂಸ್ಥೆಯಾಗಿದೆ. ಯಾವುದು ಬ್ಲೂ ಫ್ಲಾಗ್ ಬೀಚಸ್ ಯಾವ ಒಂದು ದೇಶ ಅಂದರೆ ಡೆನ್ಮಾರ್ಕ್. ಇದೇನ್ ಮಾಡ್ತದೆ ಅಂದ್ರೆ FEE ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತದೆ. ಫೌಂಡೇಶನ್ ಆಫ್ ಎನ್ವೈರನ್ಮೆಂಟ್ ಎಜುಕೇಶನ್ ಅಂತ ಅರ್ಥ. ಇದು ಎಂತ ಸಂಸ್ಥೆಯಾಗಿದೆ? NGO ಸಂಸ್ಥೆಯಾಗಿದೆ. ಎಷ್ಟು ಮಾನದಂಡಗಳಿದ್ದಾವೆ ಅಂದ್ರೆ 33 ಮಾನದಂಡಗಳಿದ್ದಾವೆ. ಈ 33 ಮಾನದಂಡಗಳ ಆಧಾರದ ಮೇಲೆ ಬ್ಲೂ ಫ್ಲಾಗ್ ಬೀಚಸ್ ಕೊಡ್ತಾರೆ. ಆಮೇಲೆ ಯಾವ್ದು ಕೊಡ್ತಾರೆ ಅಂದ್ರೆ ಕರಾವಳಿ ಸ್ವಚ್ಛತೆಗೆ ಕೊಡ್ತಾರೆ. ಈ ಬ್ಲೂ ಫ್ಲಾಗ್ ಬೀಚಸ್ ಅಂತ ಬಂದಾಗ ಎಷ್ಟನೇ SDG ಆಗಿದೆ? SDG ಆಗಿದೆ ಅಂದ್ರೆ 14ನೇ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಆಗಿದೆ. ಕರಾವಳಿ ಸ್ವಚ್ಛತೆ, ಕರಾವಳಿಯಲ್ಲಿ ಏನಿರ್ತದೆ? ನೀರು ಇರ್ತದೆ, ಹೌದಾ? ಈ ನೀರಿನ ಬಗ್ಗೆ ಎಷ್ಟನೇ SDG ಹೇಳ್ತದೆ ಅಂದ್ರೆ 6ನೇ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಹೇಳ್ತದೆ. PSI ಕ್ವಶನ್ಸ್ ಇದು ಇಂಪಾರ್ಟೆಂಟ್. 6ನೇ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಏನ್ ಹೇಳ್ತದೆ ಅಂದ್ರೆ ನೀರು ಬಗ್ಗೆ ಇರ್ತದೆ. 14ನೇ SDG ಏನ್ ಹೇಳ್ತದೆ ಅಂದ್ರೆ ಬ್ಲೂ ಫ್ಲಾಗ್ ಬೀಚಸ್ ಬಗ್ಗೆ ಹೇಳ್ತದೆ ಅಂತ ನೆನಪಿಡಬೇಕು. ನಮ್ಮ ಇಂಡಿಯಾದಲ್ಲಿ ಎಷ್ಟಿದೆ ಅಂದ್ರೆ 18 ಇದಾವೆ ಭಾರತದಲ್ಲಿ. ಅವು ಯಾವ್ಯಾವ ಅಂತ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲ ಬ್ಲೂ ಫ್ಲಾಗ್ ಯಾವ್ದು ಕೊಟ್ಟಿದ್ದಾರೆ ಅಂದ್ರೆ ಚಂದ್ರಭಾಗ. ಎಲ್ಲಿ ಬರ್ತದೆ? ಒಡಿಶಾ. ಒಂದ್ಸರಿ ಬ್ಲೂ ಫ್ಲಾಗ್ ಬೀಚಸ್ ಮಾನ್ಯತೆ ಕೊಟ್ಟರಂದ್ರೆ ವ್ಯಾಲಿಡಿಟಿ ಎಷ್ಟಿರ್ತದೆ ಅಂದ್ರೆ 10 ವರ್ಷಗಳವರೆಗೆ ಈ ಬ್ಲೂ ಫ್ಲಾಗ್ ಬೀಚಸ್ ವ್ಯಾಲಿಡಿಟಿ ಇರ್ತದೆ. ತದನಂತರದಲ್ಲಿ ಮತ್ತೆ ಪರಿಷ್ಕರಿಸಲಾಗಿದೆ. ಮೊದಲನೇದಾಗಿ ಗುಜರಾತ್ನಲ್ಲಿ ಯಾವ್ದಿದೆ ಅಂದ್ರೆ ಶಿವರಾಜ್ಪುರ. ನಂತರ ಇಲ್ಲಿ ಗೋಗ್ಲಾದಲ್ಲಿ ಯಾವ್ದಿದೆ ಅಂದ್ರೆ ದಾಮನ್. ಗೋಮತಿ. ನಂತರ ಬಂದ್ರೆ ಮಹಾರಾಷ್ಟ್ರ MH. ಇಲ್ಲಿ ಎಷ್ಟಿದೆ ಅಂದ್ರೆ 5 ಇದ್ದಾವೆ. ಕೋಡ್ ಏನಪ್ಪ? ಮಹಾರಾಷ್ಟ್ರದಲ್ಲಿ ಸೀನಾ ಪಾಗಲಾಗಿನ. ಏನಕ್ಕೆ ಪಾಗಲಾಗಿನ ಸೀನಾ ಅಂದರೆ ಮಹಾರಾಷ್ಟ್ರ ಕರಾವಳಿ ತೀರವಾಗಿ ಮುಂಬೈ ನೋಡಿ ಪಾಗಲಾಗಿನ ಅಂತ ನೆನಪಿಡಬೇಕು. ಸಿ ಅಂದ್ರೆ ಶ್ರೀವರ್ಧನ್, ನಗಾಂವ್, ಪಾಲ್ಘರ್, ಗಹಗರ್, ಲಾಡ್ಗರ್. ಶ್ರೀವರ್ಧನ್, ನಗಾಂವ್, ಪಹಾಗರ್, ಗಡ್ಗರ್, ಲಾಡ್ಗರ್ ಅಂತ 5 ಇದಾವೆ, ನೆನಪಿಡಬೇಕು. ಗೋವಾದಲ್ಲಂತೂ ಏನಿಲ್ಲ. ನಮ್ಮ ಕರ್ನಾಟಕದಲ್ಲಿ ಬಂದ್ರೆ 2 ಇದಾವೆ. ಯಾವ್ಯಾವ ಅಂದ್ರೆ ಕಾಸರಗೋಡು ಪ್ಲಸ್ ಪಡುಬಿದ್ರಿ. ಇಂಪಾರ್ಟೆಂಟ್. ಈ ಕಾಸರಗೋಡು ಇಂಪಾರ್ಟೆಂಟ್ ರೀ. ಯಾಕೆ ಕಾಸರಗೋಡು ನಾವು ನೆನಪಿಡ್ಬೇಕಂದ್ರೆ ಸತತವಾಗಿ 6ನೇ ಬಾರಿ ಬ್ಲೂ ಫ್ಲಾಗ್ ಬೀಚಸ್ ಪಡೆದಿದೆ. ಆದ್ದರಿಂದ ಕಾಸರಗೋಡು ಇಂಪಾರ್ಟೆಂಟ್. ನಾವು ಎಕೋ ಬೀಚ್ ಅಂತ ಹೇಳಿ ಕರಿತೀವಿ ಕಾಸರಗೋಡು ಉತ್ತರ ಕನ್ನಡದಲ್ಲಿ ಕಂಡು ಬಂದರೆ ಪಡುಬಿದ್ರಿಯಲ್ಲಿ ಕಂಡು ಬರ್ತದೆ ಉಡುಪಿ. ನಮ್ಮ ಕರ್ನಾಟಕದಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಉಡುಪಿಯ ಕುಂದಾಪುರದಲ್ಲಿ ಕಂಡು ಬರ್ತದೆ, ನೆನಪಿಡಬೇಕು. 2ನೇ ಅತಿ ಹೆಚ್ಚು ಕರಾವಳಿ ತೀರವನ್ನು ಹೊಂದಿರೋದು ಉಡುಪಿ. ಫಸ್ಟ್ ಬಂದ್ರೆ ಉತ್ತರ ಕನ್ನಡ. ಹೈಯೆಸ್ಟ್ ಫಾರೆಸ್ಟ್ ಎಲ್ಲಿ ಬರ್ತದೆ? ಉತ್ತರ ಕನ್ನಡದಲ್ಲಿ ಕಂಡು ಬರ್ತದೆ. ಕಾಳಿ ಕೂಡ, ಅಮಸ್ತಾವರ, ಕಾಳಿ ನದಿ ಇವೆಲ್ಲ ಏನ್ ಬರ್ತದೆ? ಉತ್ತರ ಕನ್ನಡದಲ್ಲಿ ಕಂಡು ಬರ್ತದೆ. ಕೇರಳ ಬಂದ್ರೆ ಕಪ್ಪಾಡ ಮತ್ತು ಚೆಲ್ 2 ಇದಾವೆ ಕೇರಳದಲ್ಲಿ. ಆಮೇಲೆ ಇಲ್ಲಿ ಲಕ್ಷದ್ವೀಪ ಬಂದ್ರೆ ಮಿನಿಕೈ ಮತ್ತು ತುಂಡೈ. ಮತ್ತೆ ಮಿನಿಕೈ, ತುಂಡೈ ಮತ್ತು ಕಲ್ಮಲ್ 2 ಇದಾವೆ ಇಲ್ಲಿ ಲಕ್ಷದ್ವೀಪದಲ್ಲಿ. ಆಮೇಲೆ ಇಲ್ಲಿ ಪುದುಚೇರಿ. ಅಂಡಮಾನ್ ನಿಕೋಬಾರ್ ಬಂದರೆ ರಾಧಾನಗರ.
ರಾಧ ನಗರ ನೆನ್ಪಿಡ್ಬೇಕು. ಅಂಡಮಾನ್ ನಿಕೋಬಾರಲ್ಲಿ ಇರ್ತಕ್ಕಂಥ ಬ್ಲೂ ಫ್ಲಾಗ್ ಬೀಚಸ್ ಯಾವುದು? ರಾಧಾನಗರ. ಮಿನಿಕಾಯಿ ತುಂಡೈ ಮತ್ತು ಇದಿತ್ತು. ಆಮೇಲೆ ಇಲ್ಲಿ ಒಡಿಶಾ ಬಂದರೆ ಗೋಲ್ಡನ್ ಬೀಚ್. ಆಂಧ್ರ ಪ್ರದೇಶ ಬಂದರೆ ಋಷಿಕೊಂಡ. ತಮಿಳುನಾಡು ಬಂದರೆ ಕೋವಲಂ ನೆನ್ಪಿಡಬೇಕು. ಈ ರೀತಿಯ ಬ್ಲೂ ಫ್ಲಾಗ್ ಎಷ್ಟಿದಾವೆ? ಒಟ್ಟು 18 ಇದಾವೆ. ಒಡಿಶಾ ಬಂದರೆ ಗೋಲ್ಡನ್ ಬೀಚ್, ಆಂಧ್ರ ಪ್ರದೇಶ ಋಷಿಕೊಂಡ, ತಮಿಳುನಾಡು ಕೋವಲಂ, ಅಂಡಮಾನ್ ನಿಕೋಬಾರ್ ರಾಧಾನಗರ, ಲಕ್ಷದ್ವೀಪ ಬಂದರೆ ಮಿನಿಕಾಯಿ ತುಂಡೈ ಮತ್ತು ಅಂತ ನೆನ್ಪಿಡಬೇಕು. ಕೇರಳ ಬಂದರೆ ಕಪ್ಪಡ್ ಮತ್ತು ಚೆಲ್ಲ ಅಂತೇಳಿ. ನಮ್ಮ ಕರ್ನಾಟಕ ಬಂದರೆ ಕಾಸರಗೋಡು, ಪಡುಬಿದ್ರೆ. ತದನಂತರದಲ್ಲಿ ನಮ್ಮ ಮಹಾರಾಷ್ಟ್ರದಲ್ಲಿ, ಭಾರತದಲ್ಲಿ ಅತಿ ಹೆಚ್ಚು ಬ್ಲೂ ಫ್ಲಾಗ್ ಬೀಚಸ್ ಯಾವ ರಾಜ್ಯದಲ್ಲಿದೆ? ಮಹಾರಾಷ್ಟ್ರ. ಯಾವ್ಯಾವ ಅಂದ್ರೆ ಶ್ರೀವರ್ಧನ್, ನಗಾವ್, ಪಹಗರ್, ಗಡ್ಗರ್, ಲಾಡ್ಗರ್. ಸೀನಾ ಪಾಗಲಾಗಿನ. ಎಲ್ಲಿಗೆ ಹೋಗಿ? ಮುಂಬೈ ಕರಾವಳ ತೀರ ನೋಡಿ ಸೀನಾ ಪಾಗಲಾಗಿನ ಅಂತೇಳಿ ಕೋಡ್ ನೆನಪಿಸ್ರಿ. ಆಮೇಲೆ ದೀವ್ ದಮನ್ ಬಂದ್ರೆ ಇದು ಗೋಮತಿ. ಆಮೇಲೆ ಗುಜರಾತ್ ಬಂದ್ರೆ ಶಿವರಾಜ್ಪುರ. ಈ ರೀತಿ ನೆನ್ಪಿಡ್ಬೇಕು ಎಲ್ಲರೂ. ನೆಕ್ಸ್ಟ್ ಅಂದ್ರೆ RTI. ಈ RTI ಎದಕ್ಕೆ ಇಂಪಾರ್ಟೆಂಟ್ ಇದೆ ಅಂದ್ರೆ, ಯಾವಾಗ ಜಾರಿ ಬಂತು RTI? ಪೊಲೀಸ್ ಮತ್ತು PSI ಗೆ ಇಂಪಾರ್ಟೆಂಟ್. 2005ರಲ್ಲಿ RTI ಜಾರಿ ಬಂತು. ಕಾಯ್ದೆ ಬಂದ್ರೆ 2005 RTI ಕಾಯ್ದೆ ಅಂತೇಳಿ. ಈ RTI ಫುಲ್ ಫಾರ್ಮ್ ಏನಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಅಂತೇಳಿ. RTI ಡೇ ಬಂದರೆ ಅಕ್ಟೋಬರ್ 12 ನಾವೇನಂತ RTI ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಅವಧಿ ಬಂದರೆ 3 ವರ್ಷ ಅಥವಾ 65 ವರ್ಷ. ಯಾವಾಗ ಮೊದಲಾಗ್ತದೋ ಅದನ್ನು ನಾವು ಪರಿಗಣನೆ ಆಗ್ತದೆ. ಒಬ್ಬನು ಮುಖ್ಯ ನ್ಯಾಯಾಧೀಶ ಇರ್ತಾರೆ, 3 ಸದಸ್ಯರು ಇರ್ತಾರೆ. ಇವರು ಒಟ್ಟು 4 ಜನ ಏನ್ ಮಾಡ್ತಾರೆ? ಒಂದು ಕಮಿಟಿ ಮಾಡಿ RTI ಮುಖ್ಯಸ್ಥರನ್ನ ನೇಮಕ ಮಾಡ್ತಾರೆ. ಪ್ರಸ್ತುತ ಯಾರಿದ್ರೆ ಸತ್ಯವತಿ. ಇದು ಕರೆಂಟ್ ಅಫೇರ್ಸ್. ಪ್ರೆಸೆಂಟ್ ನ್ಯೂಸ್ ಅಲ್ಲಿದೆ ಕರೆಂಟ್ ಅಫೇರ್ಸ್. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಈ RTI ಬಗ್ಗೆ ನೋಡ್ಕೋಬೇಕು. ಒಂದು ಕ್ವಶನ್ ಇರ್ತದೆ. ಡೇ ಯಾವಾಗ? ಅಕ್ಟೋಬರ್ 12. ವೆರಿ ಇಂಪಾರ್ಟೆಂಟ್, ನೆನಪಿಡಬೇಕು. ನಂತರದಲ್ಲಿ ಮತ್ತೇನಪ್ಪ ಇಂಪಾರ್ಟೆಂಟ್ ಅಂದ್ರೆ, ಇತ್ತೀಚೆಗೆ ನಾವು ಕರ್ನಾಟಕದಲ್ಲಿ ಯಾವುದು ಉತ್ತರ ಕನ್ನಡದ ಯಾವುದು ಜಿಯೋಗ್ರಫಿಕಲ್ ಹೆರಿಟೇಜ್ ಪ್ಲೇಸ್ ಯಾವುದು ಅಂದ್ರೆ ಯಾಣ. ನಮ್ಮೆಲ್ಲರ ನೆಚ್ಚಿನ ತಾಣ ಯಾವುದು? ಯಾಣ. ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಏಕೈಕ ಜಿಯೋಗ್ರಫಿಕಲ್ ಹೆರಿಟೇಜ್ ಪ್ಲೇಸಸ್ ಅನ್ಬೋದು ನಾವು ಯಾಣ. ಎಷ್ಟನೇದು ಅಂದ್ರೆ 5ನೇ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಷ್ಟನೇ ಜಿಯೋಗ್ರಫಿಕಲ್ ಹೆರಿಟೇಜ್ ಪ್ಲೇಸಸ್ ಅಂದ್ರೆ 5ನೇದು ಜಿಯೋಗ್ರಫಿಕಲ್ ಹೆರಿಟೇಜ್ ಪ್ಲೇಸಸ್ ಯಾವುದು? ಉತ್ತರ ಕನ್ನಡದ ಯಾಣ. ಇಲ್ಲಿ ಇರ್ತಕ್ಕಂಥ ದೇವಾಲಯ ಬಂದ್ರೆ ಚೆನ್ನಭೈರದೇವ. ಎಷ್ಟು ಮೀಟರ್ ಹೈಟ್ ಇದೆ ಅಂದ್ರೆ 120 ಮೀಟರ್ ಹೈಟ್ ಇದೆ. ಎರಡನೇ ಬಂದ್ರೆ ಮೋಹಿನಿ. ಇದು ಎಷ್ಟಿದೆ ಅಂದ್ರೆ 90 ಮೀಟರ್ ಅಡಿ ಎತ್ತರವಿದೆ. ಯಾವ ಒಂದು ಫ್ರೀ ಕ್ಯಾಮ್ರನ್ ಯುಗದಲ್ಲಿ ನಿರ್ಮಾಣ ಆಯ್ತು? ಯಾವುದು? ಯಾಣ. ನಮ್ಮ ಕರ್ನಾಟಕದಲ್ಲಿ ಮತ್ತೆ ಎಲ್ಲಿದೆ ಅಂದ್ರೆ ಉಡುಪಿ. ನಂತರ ಚಿತ್ರದುರ್ಗ, ಆಮೇಲೆ ಶಿವಮೊಗ್ಗ, ಲಾಲ್ಬಾಗ್ ಬೆಂಗಳೂರು, ಆಮೇಲೆ ಉತ್ತರ ಕನ್ನಡ. ನಮ್ಮ ಇಂಡಿಯಾದಲ್ಲಿ ಎಷ್ಟಿದಾವೆ ಈ ಜಿಯೋಗ್ರಫಿಕಲ್ ಅಂದ್ರೆ ಭೌಗೋಳಿಕ ಬಹುಪಾರಂಪರಿಕ ತಾಣಗಳು ಇಂಡಿಯಾದಲ್ಲಿ ಎಷ್ಟಿದೆ ಅಂದ್ರೆ 69 ಇದಾವೆ. ಈ 69 ಯಾವ್ದಂದ್ರೆ ಉತ್ತರ ಪ್ರದೇಶದಲ್ಲಿ ಇತ್ತೀಚೆಗೆ ಸೇರ್ಪಡೆ ಆಗಿದೆ. ಅದನ್ನ ನೆನಪಿಡಬೇಕು.
ಈ ಭೌಗೋಳಿಕ ಪಾರಂಪರಿಕ ತಾಣಗಳು ಭಾರತದಲ್ಲಿ ಬಂದ್ರೆ 69 ಇದಾವೆ, ಕರ್ನಾಟಕದಲ್ಲಿ ಬಂದ್ರೆ 5 ಇದಾವೆ. ಈ 5 ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ ಯಾಣ ಅಂತ ನೆನಪಿಡಬೇಕು. ಚೆನ್ನಭೈರದೇವ ಅನ್ನೋದು ಭೈರದೇವ ಅನ್ನೋದು ಅಲ್ಲಿ ಯಾಣದಲ್ಲಿ ಇರ್ತಕ್ಕಂಥ ಅತಿ ಎತ್ತರದ ಬೆಟ್ಟ. ಈ ಯಾಣದಲ್ಲಿ ಒಟ್ಟು ಕಪ್ಪು ಶಿಲೆಗಳು ಎಷ್ಟಿದೆ ಅಂದ್ರೆ 61 ಕಂಡು ಬರ್ತವೆ. ಅದು ಇಂಪಾರ್ಟೆಂಟ್. ಮತ್ತೆ ಈಗ ರಾಮ್ಸರ್ ತಾಣಗಳು, ರಾಮ್ಸರ್ ಕನ್ವೆನ್ಷನ್. ಈ ರಾಮ್ಸರ್ ಕನ್ವೆನ್ಷನ್ ಬಗ್ಗೆ ಸ್ವಲ್ಪ ಇಂಪಾರ್ಟೆಂಟ್. ಎಲ್ಲಿ 1971 ಇರಾನ್ ನಲ್ಲಿ ನಡೆಯಿತು. ಎಷ್ಟು ದಿನ? ಫೆಬ್ರವರಿ 2. ಹೌದಾ? ಪ್ರಸ್ತುತ ಈ ರಾಮ್ಸರ್ ಕನ್ವೆನ್ಷನ್ ಫೆಬ್ರವರಿ 2 ರಾಮ್ಸರ್ ದಿನವನ್ನಾಗಿ ವೆಟ್ಲ್ಯಾಂಡ್ ಡೇ ವನ್ನಾಗಿ ಆಚರಣೆ ಮಾಡ್ತೀವಿ. ಆಮೇಲೆ ಈ ರಾಮ್ಸರ್ ಕನ್ವೆನ್ಷನ್ ವಿಶ್ವದಲ್ಲಿ ವರ್ಲ್ಡ್ ಹೈಯೆಸ್ಟ್ ಎಲ್ಲಿದೆ? ಕೆನಡಾ. ಎಷ್ಟಿದೆ? 176. ಸೆಕೆಂಡ್ ಬಂದು ಮೆಕ್ಸಿಕೋ. ಇಲ್ಲಿ ಎಷ್ಟಿದೆ? 144. ನಮ್ಮ ಇಂಡಿಯಾ ಬಂದ್ರೆ ತರ ಎಷ್ಟಿದೆ ಅಂದ್ರೆ 99. ನೆನ್ಪಿಡ್ಬೇಕು, ಇಂಡಿಯಾ ಬಂದ್ರೆ 99 ಯಾವ್ದಂದ್ರೆ ಉತ್ತರ ಪ್ರದೇಶದ ಶೇಖ್ ಜಿಲ್. ನಮ್ಮ ಕರ್ನಾಟಕದಲ್ಲಿ 4 ಇದಾವೆ. ಈಗ ಇಂಡಿಯಾ ಆಯ್ತಲ್ಲ, ಈ ಇಂಡಿಯಾದಲ್ಲಿ ಹೈಯೆಸ್ಟ್ ಇರೋದಂದ್ರೆ ತಮಿಳುನಾಡು. ಎಷ್ಟಿದಾವೆ ಅಂದ್ರೆ 20 ಇದಾವೆ. ಸೆಕೆಂಡ್ ಬಂದ್ರೆ UP. ಎಷ್ಟಿದೆ ಅಂದ್ರೆ 12 ಇದಾವೆ. ನಮ್ಮ ಕರ್ನಾಟಕದಲ್ಲಿ 4. ಒಂದು ವಿಜಯನಗರದ ಅಂಕಸಮುದ್ರ. ಆಮೇಲೆ ಗದಗಿನ ಮಾಗಡಿ. ಆಮೇಲೆ ಮಂಡ್ಯದ ರಂಗನತಿಟ್ಟು. ವಿಜಯನಗರ, ಗದಗ, ಮಾಗಡಿ. ಆಮೇಲೆ ಉತ್ತರ ಕನ್ನಡದ ಅಘನಾಶಿನಿ. ಇಂಪಾರ್ಟೆಂಟ್. ಇಷ್ಟು ನಾವು ರಾಮ್ಸರ್ ಕನ್ವೆನ್ಷನ್ ಬಗ್ಗೆ ನೋಡ್ಕೋಬೇಕು. ಆಮೇಲೆ ಇದು 99 ಅಂದ್ರೆ ಯಾವುದು? ಉದ್ಕೇಶ್ ಶೇಖ್ ಜಿಲ್. ಆಮೇಲೆ 98 ಬಂದ್ರೆ ಉತ್ತರ ಪ್ರದೇಶದ ಪಾಟ್ನಾ. 97 ಬಂದ್ರೆ ಗುಜರಾತಿನ ಕಚ್. 96 ಬಂದ್ರೆ ಉತ್ತರ ಪ್ರದೇಶದ ಕೋಪ್ರಾ, ಛತ್ತೀಸ್ಗಢದ ಕೋಪ್ರಾ. ಆಮೇಲೆ 95 ಬಂದ್ರೆ ಯಾವ್ದೈತನಪ್ಪ 95 ಇಷ್ಟು ನೆನ್ಪಿಟ್ರೆ. 96 ಕೋಬ್ರಾ, 97 ಗುಜರಾತಿನ ಕಚ್, 98 ಬಂದ್ರೆ ಉತ್ತರ ಪ್ರದೇಶದ ಪಾಟ್ನಾ ಅಂತ ನೆನ್ಪಿಡ್ರಿ. ಇಷ್ಟು ರಾಮ್ಸರ್ ಕನ್ವೆನ್ಷನ್ ಬಗ್ಗೆ ನೆನ್ಪಿಡ್ಬೇಕು. ಈ ಜೌಗು ತಾಣಗಳಲ್ಲಿ ಏನು ಒಂದು ಉಗಮ ಆಗ್ತದೆ ಅಂದ್ರೆ ಮೀಥೇನ್ ಉಗಮ ಆಗ್ತದೆ. CH4 ಇದೊಂದು ಮಾರ್ಸ್ ಗ್ಯಾಸ್ ಅಂತ. ಏನು ಮಾರ್ಸ್ ಗ್ಯಾಸ್? ಜೌಗನ್ನೆಲ್ಲ ಎಲ್ಲಿ ಬಿಡುಗಡೆ ಆಗ್ತದೆ? ಗದ್ದೆಗಳಲ್ಲಿ, ವೆಟ್ಲ್ಯಾಂಡ್ ಬಿಡುಗಡೆ ಆಗ್ತದೆ. ವೆಟ್ಲ್ಯಾಂಡ್ ಅಂತ ನಾವೇನು ಕರಿತೀವಿ ಅಂದ್ರೆ ಕೆಸರು ಗದ್ದೆಗಳಿಗೆ ನಾವು ವೆಟ್ಲ್ಯಾಂಡ್ ಅಂತ ಕರಿತೀವಿ. ಇಂಪಾರ್ಟೆಂಟ್. ಮತ್ತೇನಪ್ಪ ಇದು ಮಾರ್ಸ್ ಗ್ಯಾಸ್ ಅನ್ನು ಜೌಗನ್ನೆಲ್ಲ ಅಂತೀವಿ. ಮೀಥೇನ್ ಅಣುಸೂತ್ರ CH4. ಇಂಪಾರ್ಟೆಂಟ್. ಇತ್ತೀಚೆಗೆ ಅಮೆರಿಕ ಏನ್ ಮಾಡ್ತದೆ ಅಂದ್ರೆ ದನಗಳಲ್ಲಿ ಜಾಸ್ತಿ ಮೀಥೇನ್ ಬಿಡುಗಡೆ ಮಾಡ್ತಾವ ಅಂತೇಳಿ ದನಗಳಿಗೆ ಕೂಡ ಏನ್ ಮಾಡಿದಾರೆ? ಮಾಸ್ಕ್ ಅನ್ನು ಇಡ್ತಿದ್ದಾರೆ. ಇದು ಇಂಪಾರ್ಟೆಂಟ್. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರ ಸಂಖ್ಯೆ 34 ಇತ್ತು. 34 ಇದ್ದದ್ದು ಏನ್ ಮಾಡಿದರೆ 38ಕ್ಕೆ ಹೆಚ್ಚಿಗೆ ಮಾಡಿದ್ದಾರೆ. ಯಾವ ರೀತಿ ಮಾಡ್ತಾರೆ ಅಂದ್ರೆ ಸಂಸತ್ತಿನಲ್ಲಿ ಏನಿರ್ತದೆ? ಲೋಕಸಭೆ ಇರ್ತದೆ ಪ್ಲಸ್ ರಾಜ್ಯಸಭೆ ಇರ್ತದೆ. ಇವೆರಡು ಬಹುಮತದ ಆಧಾರದ ಮೇಲೆ ಏನ್ ಮಾಡ್ತೀವಿ ನಾವು? ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರ ಸಂಖ್ಯೆ ಏನ್ ಮಾಡ್ತೀವಿ? ಹೆಚ್ಚಿಗೆ ಮಾಡ್ತೀವಿ. 34 ಇದ್ದು 38. ಸುಪ್ರೀಂ ಕೋರ್ಟ್ ಬಂದ್ರೆ 1 to 4 ಆರ್ಟಿಕಲ್. ಸಂಸತ್ತು ಬಂದ್ರೆ 79. ಇಂಪಾರ್ಟೆಂಟ್. ಇದು ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ಅವಧಿ, ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೋಬೇಕು. ಮತ್ತೆ ಈ ಮೊನ್ನೆ ಏನಾಯ್ತು? ಎಬೋಲಾ ಮತ್ತು ಅಂಟಾ ವೈರಸ್. ಇದು ರೀಸೆಂಟ್ ಆಗಿ
ಆರೋಗ್ಯ ತುರ್ತು ಪರಿಸ್ಥಿತಿ ಎಂಬುದು ಆರೋಗ್ಯ ತುರ್ತು ಪರಿಸ್ಥಿತಿ ಎಲ್ಲಿ ಉಗಂಡ ಮತ್ತು ಕೀನ್ಯಾದಲ್ಲಿ. ಇಲ್ಲಿ ಬರ್ತವೆ ಇವು ಆಫ್ರಿಕಾ. ಇವು ಇಂಪಾರ್ಟೆಂಟ್. ಇಷ್ಟು ನಾವು ನೋಡ್ಕೋಬೇಕು. ಯಾವ್ದು ಈ ಎಬೋಲಾ, ಆಮೇಲೆ ಅಂಟಾ ವೈರಸ್ ರೀಸೆಂಟ್ ನ್ಯೂಸ್ ಅದ. ಇಲಿಗಳಿಂದ ಆಮೇಲೆ ಬಾವಲಿಗಳಿಂದ ಹರಡುತ್ತದೆ ನೆನ್ಪಿಡಬೇಕು. ಹೆಲ್ತ್ ಡೇ ಬಂದಾಗ ಏಪ್ರಿಲ್ 7 ನಾವು ಏನ್ ಮಾಡ್ತೀವಿ, ಆರೋಗ್ಯ ದಿನವಾಗಿ ಆಚರಣೆ ಮಾಡ್ತೀವಿ ಅಂತ ನೆನ್ಪಿಡಬೇಕು. ಮತ್ತೆ ಇತ್ತೀಚೆಗೆ ಒಂದು ಸಮರಾಭ್ಯಾಸ ಇತ್ತು. ಯಾವುದು? ಸೈಕ್ಲೋನ್. ಯಾವ ಎರಡು ದೇಶಗಳ ಮಧ್ಯೆ ಈ ಒಂದು ಸೈಕ್ಲೋನ್ ಸಮರಾಭ್ಯಾಸ ಐತಂದ್ರೆ ಈಜಿಪ್ಟ್ ಮತ್ತು ಇಂಡಿಯಾ. ಆಮೇಲೆ ಡಸ್ಟ್ ಲಿಕ್ ಅಂತ ಸಮರಾಭ್ಯಾಸ ಇತ್ತು. ಇದು ಉಜ್ಬೇಕಿಸ್ತಾನ್ ಮತ್ತು ಇಂಡಿಯಾ. ಡೈವೆಕ್ಸ್ ಅಂತ ಸಮರಾಭ್ಯಾಸ ನಡೆಯಿತು ಶ್ರೀಲಂಕಾ ಮತ್ತು ಇಂಡಿಯಾ. ಇವು ಸಮರಾಭ್ಯಾಸಗಳು ಇಂಪಾರ್ಟೆಂಟ್. ನಮ್ಮ ಈ ಇತ್ತೀಚೆಗೆ ಪೊಲೀಸ್ KSISF, KSRP, DR ಸಿವಿಲ್ ನೋಟಿಫಿಕೇಶನ್ ಆಗ್ತಿದೆ. ಅದರಲ್ಲಿ ಕೂಡ ಇವೆಲ್ಲ ಇಂಪಾರ್ಟೆಂಟ್. ಡೈವೆಕ್ಸ್, ಶ್ರೀಲಂಕಾ ಮತ್ತು ಭಾರತ ಇವೆರಡು ಡಿವೈಡ್ ಮಾಡುವ ಸಂಧಿ ಯಾವುದು? ಪಾಕ್ ಜಲಸಂಧಿ. ಭಾರತ ಮತ್ತು ಶ್ರೀಲಂಕಾಕ್ಕೆ ವಿವಾದ ಇರ್ತಕ್ಕಂಥ ಪ್ಲೇಸ್ ಯಾವುದು? ಕಚ್ ತೀವ ದ್ವೀಪ. ಕಚ್ ತೀವ. ಈ ಒಂದು ದ್ವೀಪ ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ವಿವಾದದಲ್ಲಿದೆ. ಶ್ರೀಲಂಕಾಕ್ಕೆ ಸ್ವತಂತ್ರ ಎಷ್ಟರಲ್ಲಿ ಸಿಕ್ಕಿತಂತ ಕೇಳಿದ್ರು ಮೊನ್ನೆ ಕ್ವಶನ್. 1948. ಶ್ರೀಲಂಕಾದ ರಾಜಧಾನಿ ಯಾವುದು? ಕೊಲಂಬೋ. ಪ್ರಸ್ತುತ ಶ್ರೀಲಂಕಾದ ಅಧ್ಯಕ್ಷರವರು ಯಾರು? ದಿಸ್ಸನಾಯಕ್ ಅಂತ ಇದ್ದಾನೆ. ಕಚ್ ತೀವ ದ್ವೀಪ ಏನಂದ್ರೆ 1972 ಏನ್ ಮಾಡ್ತಾರೆ ಅಂದ್ರೆ ಇಂದಿರಾ ಗಾಂಧಿ ಶ್ರೀಲಂಕಾಕ್ಕೆ ಕೊಡ್ತಾರಂತ. 72 ಅಥವಾ 75 ನೆನ್ಪಿಟ್ರಿ.